ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಜನಾಶೀರ್ವಾದ ಇರೋವರೆಗೂ ಅಧಿಕಾರದಲ್ಲಿರ್ತೀನಿ, ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗುತ್ತೇನೆ ಅಂತ ಹೇಳಿದ್ರು. ಅಲ್ಲದೆ ದೇವರಾಜು ಅರಸು ಅವರ ದಾಖಲೆ ಮುರಿತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವಂತಹ ಸಿಎಂ, ದಾಖಲೆ ಮುಖ್ಯವಲ್ಲ, ಜನರ ಕಷ್ಟಗಳಿಗೆ ನೆರವಾಗುವುದು ಮುಖ್ಯ ಅಂತ ಹೇಳಿದ್ರು. ದೇವರಾಜು ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು ದೇವರಾಜು ಅರಸು ಅವರು. ತಾವು ಈಗ ಆ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜು ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನ ನಡೆಸಿರುವಂತವರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀವಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡೋದು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜು ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರ್ಬೇಕು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ನಾನು ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಸಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಇನ್ನು ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆಯೂ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ. 3-4 ತಿಂಗಳ ಹಿಂದೆ ಸಂಪುಟ ಪುನರ್ರಚನೆಗೆ ಸೂಚನೆ ಬಂದಿತ್ತು. ಹೊಸಬರಿಗೆ ಅವಕಾಶ ನೀಡಿ ಅಂತ ಹೈಕಮಾಂಡ್ ಹೇಳಿತ್ತು. ಆದರೆ ಸರ್ಕಾರಕ್ಕೆ 2.5 ವರ್ಷವಾಗಲಿ ಅಂತ ಸುಮ್ಮನಿದ್ದೆ ಅಂತ ಸಿಎಂ ಹೇಳಿದ್ದಾರೆ. 2.5 ವರ್ಷ ತುಂಬೋದ್ರಿಂದಾಗಿ ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವ್ರೆ ಈಗ ಒಂದು 3-4 ತಿಂಗಳ ಹಿಂದೆ ರೀಶಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿ. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರು. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ. 2.5 ವರ್ಷ. ಇನ್ನು 2028ರ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರವಾಗಿ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ, ಆದರೆ ಸ್ನೇಹಿತರು ಹಿತೈಷಿಗಳು ಒತ್ತಾಯ ಮಾಡ್ತಿದ್ದಾರೆ. ನೀವು ಸ್ಪರ್ಧಿಸೋದ್ರಿಂದ ಪಕ್ಷಕ್ಕೆ ಅನುಕೂಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಅನುಕೂಲ ಅಂತಿದ್ದಾರೆ. ಆದರೆ ಈ ಬಗ್ಗೆ ನಾನು ಇನ್ನೂ ಕೂಡ ಗಂಭೀರವಾಗಿ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ.
ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಈ ವೇಳೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಎಂಬ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್, ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವರು ಹೇಗೆ ಹೇಳ್ತಾರೋ ನಾವು ಹಾಗೆ ನಡ್ಕೊಳ್ತೀವಿ ಅಂತ ಹೇಳಿದ್ರು. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಹೈಕಮಾಂಡ್ ಹೇಳಿದ ಮೇಲೆ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ. ಹೊಸಬರಿಗೆ ಸಚಿವ ಸ್ಥಾನ ನೀಡುವುದು ಸಿಎಂಗೆ ಮತ್ತು ಡಿಸಿಎಂಗೆ ಬಿಟ್ಟಂತಹ ವಿಚಾರ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತಹ ಅವರು, ಸಚಿವ ಸ್ಥಾನಕ್ಕಾಗಿ ಕೋನರೆಡ್ಡಿ ಅಷ್ಟೇ ಅಲ್ಲ, ಎಲ್ಲರೂ ರೇಸ್ನಲ್ಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ನಾನು ಭವಿಷ್ಯವನ್ನ ನುಡಿಯೋದಿಲ್ಲ ಅಂತಂದ್ರು. ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತೆ ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಅಲ್ಲ, ಅದು ಅವರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ, ಡಿಸಿಎಂಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅವನು ಯಾವಾಗಲೂ ರೇಸ್ ಒಳಗಿದ್ದಾನೆ. ಕೋನ್ ರೆಡ್ಡಿ ಅಲ್ಲ, ಎಲ್ಲರೂ ರೇಸಲ್ಲಿದ್ದಾರೆ. ಕೋನ್ ರೆಡ್ಡಿ ಅಣ್ಣನೂ ರೇಸಲ್ಲಿದ್ದಾನೆ. ಅದೆಲ್ಲ ಅದ್ರ ಬಗ್ಗೆ ನಾವು ಭವಿಷ್ಯ ಅಂತ ನೋಡಿಯೋಕ್ಕಾಗೋದಿಲ್ಲ. ಭವಿಷ್ಯ ಹೆಂಗೆ ನೋಡಿಯೋಕ್ಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಸಿಎಂ ಉತ್ತರಾಧಿಕಾರಿ ಎಂಬ ಚರ್ಚೆಗಳ ವಿಚಾರದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸೋಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ, ಪರಮೇಶ್ವರ್, ಮುನಿಯಪ್ಪ ಜೊತೆ ಸಭೆ ನಡೆಸಲಾಗಿದೆ. ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಬಲ ತುಂಬೋದು ಮತ್ತು ಸಿಎಂ ಬದಲಾವಣೆ ಮಾಡಿದ್ರೆ ದಲಿತರಿಗೆ ನೀಡಿ ಎಂಬ ಬೇಡಿಕೆ ಇಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಸಂಪುಟ ಪುನರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನವೆಂಬರ್ ಕ್ರಾಂತಿ ಎಲ್ಲ ಆಗೋದಿಲ್ಲ, ಇನ್ನೊಂದು 20ರಿಂದ 30 ದಿನ ಅಷ್ಟೇ ಇದೆ, ಮುಂದೇನಾಗತ್ತೆ ನೋಡ್ಬೇಕು. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡ್ಬೇಕಲ್ವಾ? ಹೈಕಮಾಂಡ್ ಕ್ರಾಂತಿ ಮಾಡೋಕ್ ಬಿಡೋದಿಲ್ಲ. ಪಕ್ಷದ ಹೈಕಮಾಂಡ್ ಯಾರನ್ನ ಏನ್ ಮಾಡಬೇಕು ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ವೆಂಕಟೇಶ್, ಚಲವರಾಯಸ್ವಾಮಿ, ಸುನಿಲ್ ಬೋಸ್, ನರೇಂದ್ರ ಸ್ವಾಮಿ ಮತ್ತು ಪುಟ್ಟರಂಗ ಶೆಟ್ಟಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಇಲ್ಲ, ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಆಗಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗಲಿಕ್ಕೆ ಅವ್ರಿಗೆ ಬಿಡ್ತಾರೆ, ಬಿಡೋಲ್ಲ. ಕ್ರಾಂತಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ನನಗೇನು ಮಾಹಿತಿ ಇಲ್ಲ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ. ಏನೀಗ ಎಲ್ಲರೂ ಬಿಡ್ತಾರೆ, ಬಿಡಲಿ. ಮುಖ್ಯಮಂತ್ರಿಗಳು ಇದೆ ಅಲ್ವಾ, ಮಾಡಲಿ, ಯಾರು ಬಿಡಿ. ಖಂಡಿತ ಇದೆ. ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಡಿಸ್ಕಷನ್ ಆಗುತ್ತೆ. ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಖಾತೆ ಬದಲಾವಣೆ ಆಗಲಿ, ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಯಾವ ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡು ಸೂಕ್ತ ಸಮಯದಲ್ಲಿ ತಗೊಳ್ತಿರೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲ ಸೂಕ್ತ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು.
ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾನು ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ನೀವು ಹೇಳಿ ಸರ್. ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು 2ನೇ ಕಮಾಂಡು ಸಿದ್ದರಾಮಯ್ಯ ಏನು ನಡೀತದೆ ಅನ್ಕೊಂಡಿನಪ್ಪ ನೋಡವ ಆಗುತ್ತೆ ಅಂತ ಅನ್ಕೊಂಡಿನಿ. ಸರ್ ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ. ಮಂಗಳೂರಿನ ಉರುವಾದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣವನ್ನು ಸಿಎಂ ಉದ್ಘಾಟನೆ ಮಾಡಿದರು. ಬಳಿಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಬ್ಯಾಡ್ಮಿಂಟನ್ ಆಡಿದರು. ಸಭಾ ಕಾರ್ಯಕ್ರಮದ ನಂತರ ಕೆಲಕಾಲ ಬ್ಯಾಡ್ಮಿಂಟನ್ ಆಟವನ್ನು ವೀಕ್ಷಿಸಿದ ಅವರು ಆಯೋಜಕರ ಒತ್ತಾಯದ ಮೇರೆಗೆ ಶಟಲ್ ಬ್ಯಾಟ್ ಹಿಡಿದು ಬ್ಯಾಡ್ಮಿಂಟನ್ ಆಡಿದರು. ನಂತರ ಎಲ್ಲ ಆಟಗಾರರಿಗೆ ಶುಭ ಕೋರಿದರು. ನಾನು ಹೈಸ್ಕೂಲಲ್ಲಿದ್ದಾಗ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ನಾನು ಎಲ್ಲ ಆಟಗಳನ್ನು ಆಡ್ತಿದ್ದೆ. ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಕಬಡ್ಡಿ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ, ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಅದರಲ್ಲಿ ಒಂದರಲ್ಲೂ ಕೂಡ ಪರಿಣಿತಿ ಆಗಲಿಲ್ಲ. ಕರ್ನಾಟಕದಿಂದ ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥ ಸಂಚಲನ ವಿಚಾರದಲ್ಲಿ ಜಟಾಪಟಿ ಮುಂದುವರೆದಿದೆ. ಇಂದು ಜಿಲ್ಲಾಧಿಕಾರಿ ಶಾಂತಿ ಸಭೆ ನಡೆಸುತ್ತಿದ್ದು, ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಜೈ ಭೀಮ್ ಸಂಘಟನೆ ಮನವಿಯನ್ನು ಮಾಡಿಕೊಂಡಿದೆ. ಈ ಮೂಲಕ ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅನುಮತಿ ಕೇಳಿರುವ ಸಂಘಟನೆಗಳ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ರಾಜ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಸ್ಲೋಚ್ ಕ್ಯಾಬ್ ಬದಲಿಸಿ ಪೀಕ್ ಕ್ಯಾಪ್ ನೀಡುವ ಕಾರ್ಯಕ್ರಮ ಇಂದು ನಡೆಯಲಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಲಿದ್ದಾರೆ. ಇಂದಿನಿಂದ ಪೊಲೀಸ್ ಸಿಬ್ಬಂದಿ ಸ್ಲೋಚ್ ಕ್ಯಾಬ್ ಬದಲು ಪೀಕ್ ಕ್ಯಾಪ್ ಅನ್ನು ಬಳಸುತ್ತಾರೆ. ಇಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸ್ವಕ್ಷೇತ್ರ ಕಲಘಟಗಿಗೆ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸ್ವಕ್ಷೇತ್ರ ಕಲಘಟಗಿಯಲ್ಲಿ ಜಿಲ್ಲಾ ಮಟ್ಟದ ಸಂಪರ್ಕ ಸಭೆ ನಡೆಸ್ತಾ ಇದ್ದಾರೆ. ಬಮ್ಮಿಗಟ್ಟಿ ಕ್ರಾಸ್ನಲ್ಲಿರುವಂತಹ ಪಟ್ಟಣ ಪಂಚಾಯಿತಿ ಸಾಂಸ್ಕೃತಿಕ ಭವನದಲ್ಲಿ ಜನಸಂಪರ್ಕ ಸಭೆ ನಡೆಯಲಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳ ಜನರು ತಮ್ಮ ಅಹವಾಲನ್ನು ಸಲ್ಲಿಸಲಿದ್ದಾರೆ. ಜಿಲ್ಲಾಧಿಕಾರಿಗಳು ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿದೆ. ಇಂದು 4 ಸ್ಥಾನಗಳ ಅಧಿಕೃತ ಫಲಿತಾಂಶ ಪ್ರಕಟ ಆಗಲಿದೆ. ಕೋರ್ಟ್ನಲ್ಲಿ ವಿಚಾರಣೆ ಹಿನ್ನೆಲೆಯಲ್ಲಿ ಬಾಕಿ ಉಳಿದಿದ್ದ ಹುಕ್ಕೇರಿ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ತಾಲೂಕಿನ ಫಲಿತಾಂಶ ಪ್ರಕಟ ಆಗಲಿರುವಂತದ್ದು. ಅಕ್ಟೋಬರ್ 19ರಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ತಾಲೂಕಿನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. 7 ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯಲ್ಲಿ 4 ಸ್ಥಾನಗಳ ಅಧಿಕೃತ ಫಲಿತಾಂಶ ಇಂದು ಹೊರಬೀಳಲಿದೆ. ಆರ್ಎಸ್ಎಸ್ ದೇಣಿಗೆ ಲೆಕ್ಕ ಕೊಡಲಿ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ದೇಣಿಗೆ ಐಟಿ ಇಡಿ ಅವರನ್ನ ಕೇಳಲಿ, ಎಲ್ಲ ಕೂತ್ಕೊಂಡು ಕೇಳೋವರೆಗೂ ಉತ್ತರ ಕೊಡ್ತಾರಾ, ಯಾವ ಮುಖ ಇಟ್ಕೊಂಡು ಲೆಕ್ಕ ಕೇಳ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬರ್ತದೆ ಏನು ಅನ್ನೋದು ಇನ್ಕಮ್ ಟ್ಯಾಕ್ಸ್ನವರು, ಇಡಿನವರು ಅವ್ರಿಗೆ ಕೇಳೋದು, ಅವ್ರಿಗೆ ಅಧಿಕಾರ. ಅದು ಎಲ್ಲೋ ಕುತ್ಕೊಂಡು ಕೇಳೋರಿಗೆಲ್ಲನೂ ಉತ್ತರ ಕೊಟ್ಕೊಂಡಿರ್ತಾರೆ. ಅವರು ಕೇಳಲಿ, ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ನನಗನ್ಸೋದು ಒಂದ್ಸಾರಿ ಅವರು RSS ಕಚೇರಿಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದು ಒಳ್ಳೆಯದು. ಬೀದಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಪ್ರಶ್ನೆಗಳಿದೆಯಲ್ಲ, ಇದೆಲ್ಲನೂ ಗಾಳಿಯಲ್ಲೇ ಗುಂಡು ಹೊಡಿತಾ ಇದ್ದಾರೆ ಅವರನ್ನು ಅಂತ ಅನಿಸ್ತದೆ ನನಗೆ. ಶಾಸಕ ಯತ್ನಾಳ್ ವಿರುದ್ಧ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾರೆ. ಇದ್ರ ಬಗ್ಗೆ ವಿಜಯಪುರದ ಜನರಿಗೆ ಗೊತ್ತಿದೆ. ನನ್ನ ಜೊತೆ ಯತ್ನಾಳ್ ಈದ್ಗಾ ಮೈದಾನಕ್ಕೆ ಪ್ರಾರ್ಥನೆಗೆ ಬಂದಿದ್ರು. ಅಂದು ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ಇಂದು ಹಿಂದೂ ಬಗ್ಗೆ ಮಾತನಾಡ್ತಾರೆ ಅಂತ ಯತ್ನಾಳ್ ವಿರುದ್ಧ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ರು. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಲೇ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳಬೇಕಾಗಿಲ್ಲ. ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನೆಗೆ ಈದ್ಗಾ ಮೈದಾನಕ್ಕೆ ಬಂದಿದ್ದರು.
ಬಹುಶಃ ರಂಜಾನ್ ಇರ್ಬೋದು, ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿರೋದು. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ. ತಾನು ಕಲಿತ ಶಾಲೆಯ ಜೀರ್ಣೋದ್ಧಾರವನ್ನ ಸುಧಾಮೂರ್ತಿ ಮಾಡಿಸಿದ್ದಾರೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕಟ್ಟಡದ ನವೀಕರಣ ಮಾಡಿರುವಂಥದ್ದು. 115 ವರ್ಷ ಇತಿಹಾಸ ಹೊಂದಿರುವಂತಹ ನ್ಯೂ ಎಜುಕೇಷನ್ ಸೊಸೈಟಿಯ ಜ್ಞಾನ ಭಾರತಿ ಶಾಲೆಯನ್ನ ಸುಧಾಮೂರ್ತಿ ನವೀಕರಣಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸುಧಾಮೂರ್ತಿ, ನಾನು ಇಲ್ಲಿ 7 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ. ಶಾಲೆ ಶಿಥಿಲಗೊಂಡಿರೋದು ಕಂಡು ಬೇಜಾರಾಯಿತು. ನಾನು ಓದಿದ ಶಾಲೆಯನ್ನು ಉಳಿಸಬೇಕು ಅಂತ ನವೀಕರಣ ಮಾಡಿಸಿದ್ದೀನಿ. ನಾನು ದುಡ್ಡಿನ ಮುಖ ನೋಡಿಲ್ಲ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. 5ನೇ ಕ್ಲಾಸಿಗೆ ನಾ ಇಲ್ಲಿ ಬಂದು ಅವಾಗ 11ನೇ ಕ್ಲಾಸಿಗೆ SSLC ಇರ್ತಿತ್ತು. ಅವಾಗ 5ನೇ ಕ್ಲಾಸಿಂದ 11ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದೀನಿ ನಾನು, ಕನ್ನಡ ಮೀಡಿಯಮ್. ನಮ್ಮ ಶಾಲೆ ಈಗ ನೀವು ನಿಮ್ಮ ಹಳೆಯ ಶಾಲೆಗೆ ಹೋಗಿ, ಹಳೆಯ ಮನೆಗೆ ಹೋಗಿ ಅದು ಬಿದ್ದರೆ ನಿಮ್ಗೆ ದುಃಖ ಆಗೋದಿಲ್ವಾ? ಅದೇ ಥರ ನಮ್ಮ ಶಾಲೆ ಶಿಥಿಲ ಆಗಿ 14 ಮಕ್ಕಳನ್ನ ಒಳಗೊಂಡಾಗ ಭಾಳ ದುಃಖ ಅನ್ನಿಸ್ತು. ಇಲ್ಲ, ಇದಕ್ಕೊಂದು ಪುನರ್ಜೀವನ ಕೊಡಬೇಕು ನಾವು ವಿದ್ಯಾರ್ಥಿಗಳು ಅಂತ ಅನ್ನಿಸ್ತು. ಅದಕ್ಕೆ ನಾವು ಮಾಡಬೇಕು ಅನ್ನಿಸ್ತು, ಮಾಡಿದೆ. 5ನೇ ಕ್ಲಾಸಿಗೆ ನಾ ಇಲ್ಲಿ ಬಂದು ಅವಾಗ 11ನೇ ಕ್ಲಾಸಿಗೆ. ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಭೂ ಕಬಳಿಕೆ ಆರೋಪವನ್ನ ಮಾಡಿದ್ರು. ಚಿಕ್ಕಬೆದರಿ ಗ್ರಾಮದ ಬಳಿ ಇರುವಂತಹ ಬೇನಾಮಿ ಹೆಸರಿನ ಹಳ್ಳ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ಅಲ್ಲದೆ ಅರಣ್ಯ ಇಲಾಖೆ ಕಂದಾಯ ಭೂಮಿ ಒತ್ತುವರಿಯಾದ ಬಗ್ಗೆ ಶಾಸಕ ಬಿಪಿ ಹರೀಶ್ ದೂರನ್ನ ಕೊಟ್ಟಿದ್ರು. ಹೀಗಾಗಿ ನಿನ್ನೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ನಿಸರ್ ಅಹಮದ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ ಬಂದಿದ್ದರಿಂದ ನಾವು ಸ್ಥಳ ತನಿಖೆ ಮಾಡ್ಕೊಂಡಿದ್ದೀವಿ. ಮಾಡಿ ಈಗ ಇದನ್ನು ಡ್ರೋನ್ ಟ್ರೂತಿಂಗ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಯಾವ ಥರ ಹೋಗ್ತಾ ಇದೆ ಹಳ್ಳ ಮತ್ತು ಯಾವ ಥರ ಇದು ಡೈವರ್ಷನ್ ಆಗಿದೆ ಅದೆಲ್ಲ ಮಾಡಲಿಕ್ಕೆ ನೆಕ್ಸ್ಟ್ ಮಂತ್ ರೋವರ್ಸಿಂದ ಎಲ್ಲ ಮೆಜರ್ಮೆಂಟ್ ಮಾಡಿ, ಮತ್ತು ಫಾರೆಸ್ಟನ್ನು ಸ್ವಲ್ಪ ಏನೋ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ದ್ವೇಷಪೂರಿತ ಭಾಷಣ ಆರೋಪ ಸಂಬಂಧ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಪುತ್ತೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಆದೇಶಿಸಿದೆ. ಮಹಿಳೆಯರ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಸಿಪಿಐಎಂ ಮುಖಂಡೆ ಈಶ್ವರಿ ಅನ್ನೋರು ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಆದರೆ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಕ್ಟೋಬರ್ 29ಕ್ಕೆ ಮತ್ತೆ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಕೇಸ್ ವಿಚಾರ ಸಂಬಂಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರೇ ದ್ವೇಷದ ಭಾಷಣ ಮಾಡಿದ್ರು ಎಫ್ಐಆರ್ ಹಾಕ್ತೀವಿ ಅಂತ ಪರೋಕ್ಷವಾಗಿ ಕಲ್ಲಡ್ಕ ಭಟ್ಗೆ ವಾರ್ನಿಂಗ್ ಅನ್ನು ಕೊಟ್ಟರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ನಡೆಸ್ತಾ ಇದೆ. ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 5 ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗ ಆದೇಶಿಸಿದೆ. ಜೊತೆಗೆ ನವೆಂಬರ್ 1ರಿಂದ 368 ವಾರ್ಡ್ ವಾರು ಮತಪಟ್ಟಿ ಸಿದ್ಧಪಡಿಸೋಕೆ ಸೂಚನೆ ನೀಡಿದೆ. ಕೋಲಾರದಲ್ಲಿ ಮದ್ಯಪಾನ ಮಾಡಿ ಶಾಲಾ ಕಾಲೇಜು ವಾಹನ ಚಾಲನೆ ಆರೋಪ ಕೇಳಿ ಬರ್ತಾ ಇತ್ತು. ಈ ಸಂಬಂಧ ಪೊಲೀಸರು ವಿಶೇಷ ಕಾರ್ಯಾಚರಣೆ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ 312 ಶಾಲಾ ಕಾಲೇಜು ವಾಹನಗಳ ಚಾಲಕರ ತಪಾಸಣೆ ಮಾಡಿದ್ರು. 3 ಮದ್ಯಪಾನ ಸೇವನೆ ಮಾಡಿದ್ದು ತಿಳಿದು ಬಂದಿದ್ದು, ಹೀಗಾಗಿ 3 ವಿರುದ್ಧ ಕೋಲಾರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಹಾರದ ಚೆಕ್ ನೀಡೋಕೆ 1 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟು ನೀರು ಸರಬರಾಜು ಮಂಡಳಿಯ ಎಡಬ್ಲ್ಇ ಈಗ ಲೋಕ ಅತಿಥಿಯಾಗಿದ್ದಾನೆ. ರಾಯಭಾಗ ತಾಲೂಕಿನ ಖೇಮಲಾಪುರದಲ್ಲಿ ಯಾಸೀನ್ ಪೆಂಡಾರಿ ಅವರ 14 ಗುಂಟೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಭೂ ಸ್ವಾಧೀನ ಮಾಡಿಕೊಂಡಿದ್ದಕ್ಕೆ ಸರ್ಕಾರ 18 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಆದರೆ ಹಣ ಬಿಡುಗಡೆ ಮಾಡೋಕೆ ಎಡಬ್ಲ್ಇ ಅಶೋಕ್ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾನಂತೆ. ಇಂದು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಬಲೆಗೆ ಬಿದ್ದಿದ್ದಾನೆ. ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಮೇಲೆ ಲಾರೆನ್ಸ್ ಬಿಷ್ಣೋಯ್ ಹೆಸರು ಬರೆದು ಪುಂಡರು ಹುಚ್ಚಾಟ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದಲ್ಲಿ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಇದೆ. ಇದೇ ಪ್ಯಾಲೇಸ್ನಲ್ಲಿ ದೊಡ್ಡದಾಗಿ ಲಾರೆನ್ಸ್ ಬಿಷ್ಣೋಯ್ ಹೆಸರು ಕೆತ್ತನೆ ಮಾಡಿ ವಿಕೃತಿ ಮೆರೆದಿದ್ದಾರೆ. ಭಾರತೀಯ ಪುರಾತತ್ವ ಮತ್ತು ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಇರುವಂತದ್ದು. ಆದರೆ ಸಮರ್ ಪ್ಯಾಲೇಸ್ನಲ್ಲಿ ಲಾರೆನ್ಸ್ ಬಿಷ್ಣೋಯ್ ಹೆಸರು ಕಂಡು ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಬೀದರ್ನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಭಿಕ್ಷಾಟನೆ ಮಾಡಿದ್ದಾರೆ. ಅವರ ತಾಲೂಕಿನ ಬಲ್ಲೂರ ಗ್ರಾಮದ ಸರ್ಕಾರಿ ಶಾಲೆಗೆ ಮೂಲಸೌಕರ್ಯ ಒದಗಿಸಿಲ್ಲ. ಹೀಗಾಗಿ ಶಾಲೆ ಅಭಿವೃದ್ಧಿಗಾಗಿ ಮನೆ ಮನೆಗೆ ಭೇಟಿ ನೀಡಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಭಿಕ್ಷಾಟನೆ ಮಾಡಿರುವಂತದ್ದು. ಭಿಕ್ಷಾಟನಾ ಅಭಿಯಾನಕ್ಕೆ ಗ್ರಾಮಸ್ಥರು ಕೂಡ ಸಹಕಾರ ತೋರಿದ್ದಾರೆ. ಶಾಲೆಯಲ್ಲಿ ಸಮಸ್ಯೆಗಳ ಬಗ್ಗೆ 3 ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಗಮನ ಹರಿಸುತ್ತಿಲ್ಲ. ಹೀಗಾಗಿ ಭಿಕ್ಷಾಟನೆ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಂಡೀಪುರ ಸಫಾರಿ ಕ್ಯಾಂಪಸ್ ಬಳಿ ನೂರಾರು ಮದ್ಯದ ಖಾಲಿ ಬಾಟಲ್ಗಳು ಪತ್ತೆಯಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ಬಂಡೀಪುರಕ್ಕೆ ಆಗಮಿಸಿದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಚರ್ಚಿಸೋಕೆ ಬಂದಿದ್ರು ರೈತರು. ರೈತ ಸಂಘದ ಕಾರ್ಯಕರ್ತರು ಡಿಸಿಎಫ್ ಕಚೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಿದ್ದಿರುವಂತಹ ಖಾಲಿ ಎಣ್ಣೆ ಬಾಟಲ್ಗಳನ್ನು ಕಂಡು ಆಕ್ರೋಶಗೊಂಡರು. ಬಾಟಲ್ಗಳು ಹೇಗ್ ಬಂದವು? ಅರಣ್ಯದ ಒಳಗಡೆ ಮೋಜು ಮಸ್ತಿ ನಡೀತಾ ಇದೆ. ಎಂಥ ಕೃತ್ಯಗಳಿಂದಲೇ ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದೆ ಅಂತ ಆರೋಪವನ್ನ ಮಾಡಿದ್ರು. ಕೂಡಲೇ ಕ್ರಮಕ್ಕೂ ಒತ್ತಾಯಿಸಿದ್ದಾರೆ.